ಸನ್ಮಾನ್ಯ ಸಭಾಪತಿಗಳೇ, ತಾವು ಕೂಡ ಶಾಲಾ ಶಿಕ್ಷಣ ಮಂತ್ರಿಗಳಾಗಿದ್ರಿ, ನಾನು ಕೂಡ ಸ್ಕೂಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥವನು. ನಾನು ಸಚಿವರ ಬಗ್ಗೆ ಏನು ಹೇಳಲಿಕ್ಕೆ ತಯಾರಿಲ್ಲ. ಶಾಲಾ ಶಿಕ್ಷಣ ಭಾಳ ಅಧೋಗತಿ ಹೋಗ್ತಾ ಇದೆ. ಹಲವಾರು ಕಾರ್ಯಕ್ರಮಗಳೆಲ್ಲ ನಿಂತೇ ಹೋಗಿದ್ದಾವೆ. ಹಲವಾರು ಒಂದನ್ನು ನಾವು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗುತ್ತೆ. ಯಾವ ರಾಜ್ಯದಲ್ಲಿ, ಯಾವ ನಾಡಿನಲ್ಲಿ ಅಕ್ಷರ ಮತ್ತು ಆರೋಗ್ಯ ದುಸ್ಥಿತಿಗೆ ಹೋಗುತ್ತೋ ಆ ನಾಡು, ಆ ದೇಶ, ರಾಜ್ಯವು ಕೂಡ ದುಸ್ಥಿತಿಗೆ ಹೋಗುತ್ತೆ. ಆದರೆ ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ, ಅನ್ನ ಎಲ್ಲಿ ಹುಟ್ಟುತ್ತೆ ನಿಮಗೆ? ಹಾಗೆ ಸರ್ಕಾರ ಏನೋ ಗಂಭೀರವಾಗಿ, ನನಗನ್ಸುತ್ತೆ ತಾವು ತೊಗೊಂಡಿದ್ದೀರಾ. ಈಗ ಈಶಾನ್ಯ ವಲಯ, ನಾವು ಈಶಾನ್ಯ ವಲಯ ಅಂತಲೇ 8 ಜಿಲ್ಲೆಗಳನ್ನು ಮಾಡಿದ್ದೆ ನಾನು. ಕಲ್ಯಾಣ ಕರ್ನಾಟಕ ಏನಿದೆ ಅದು ಬೊಂಬಾಯಿ ಕರ್ನಾಟಕದಲ್ಲಿ 2 ಜಿಲ್ಲೆ, ಬಿಜಾಪುರ ಆ್ಯಂಡ್ ಬಾಗಲಕೋಟೆ ಸೇರಿಸಿ. ಅಯ್ಯೋ, ನಾವು ಗ್ರ್ಯಾಂಟಲ್ಲಿ ಅರ್ಧ ಗ್ರ್ಯಾಂಟ್ ಅಲ್ಲಿಗೆ ಕೊಡ್ತಾಯಿದ್ವಿ ಕಲ್ಯಾಣ ಕರ್ನಾಟಕಕ್ಕೆ. ಇಲ್ಲೆಲ್ಲ ದೊಡ್ಡ ಗಲಾಟೆ ಇದ್ದು, ನೋ ನಥಿಂಗ್ ಡೂಯಿಂಗ್. ಅವು ಕೆಳಗಡೆ ಇದ್ದಾರೆ, ಮೇಲಿಗೆ ಬರಬೇಕು, ನಾವು ಈಕ್ವಲ್ ಮಾಡಬೇಕಾಗಂತ ಕೊಟ್ಟು 370 ಕೋಟಿ ರೂಪಾಯಿ ಪಠ್ಯೇತರ ಇದಕ್ಕೆ ಕೊಟ್ಟು ಅವತ್ತಿನ ದಿವಸ. ಸೊ ಹಾಗಾಗಿ ಭಾಳ ವಿಶೇಷವಾಗಿ ನೀವು ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾಗುತ್ತೆ. ಮತ್ತು ನೋಡಿ, ಆ ಸಂದರ್ಭಕ್ಕೆ ಏಕಕಾಲಕ್ಕೆ 33,000 ಶಾಲಾ ಕೊಠಡಿಗಳಿಗೆ, ಶಾಲೆಗಳಿಗೆ ಕಾಂಪೌಂಡ್ ಹಾಕ್ಸಿದ್ರು. ಯುನಿಸೆಫ್ ದುಡ್ಡು ತೊಗೊಂಬಂದು ಹಾಕಿದ್ವು ಅವತ್ತಿನ ದಿವಸ. ಕುಡಿಯೋ ನೀರು, ಶೌಚಾಲಯ, ಮಧ್ಯಾಹ್ನ ಮಕ್ಕಳಿಗೆ ಊಟ, ಮಧ್ಯಾಹ್ನ ಮಕ್ಕಳಿಗೆ ಊಟ. ಸೊ ಇವತ್ತು ಎಲ್ಲವೆಲ್ಲ ನಿಂತು ಹೋಗಿದ್ದಾವೆ ಇವರೇ, ಎಲ್ಲ ನಿಂತು ಹೋಗಿದ್ದಾವೆ. ಬಟ್ ಏನೋ ಏನಾದರೂ ಕೂಡ ಒಂದು ಚರ್ಚೆ ಆಗಬೇಕಿದೆ. ಅಂದರೆ ಇಲ್ಲಿಗಿಂತ ಹೆಚ್ಚಾಗಿ ತಾವು ಕರೀರಿ, ಆ ಭಾಗದವ್ರನ್ನ ಕರೀರಿ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಶಿಕ್ಷಕರಿಲ್ಲ, ಶಾಲೆಗಳ ಕೊಠಡಿಗಳಿಲ್ಲ, ಇದ್ದ ಕೊಠಡಿಗಳೆಲ್ಲ ಮುರಿದು ಬೀಳ್ತಾ ಇದ್ದಾವೆ. ಆರೋಗ್ಯ ಏನಾಗಿದೆ, 40% ಡಾಕ್ಟರ್ಸ್ ಇಲ್ಲ, 40% ಡಾಕ್ಟರ್ಸ್ ಇಲ್ಲ. ದೆನ್ ಯಾರು ಈ ಡಯಾಗ್ನೋಸ್ಟಿಕ್ ಮಾಡ್ತಾರೆ ಅವ್ರು ಯಾರೂ ಇಲ್ಲ. ಸೊ ಹೀಗಾದರೆ ಸರ್ಕಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಮುಖ್ಯಮಂತ್ರಿಗಳು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೇನೋ ಗೊತ್ತಿಲ್ಲ. ಇದು ಜನ ಹೇಳ್ತಾನೆ ಇದ್ದಾರೆ, ಸಂಸ್ಥೆಗಳು ಕೂಡ ಹೇಳ್ತಾನೆ ಇದ್ದಾರೆ, ಶಾಸಕರುಗಳು ಕೂಡ ಹೇಳ್ತಾನೆ ಇದ್ದಾರೆ. ಆದರೆ ಸರ್ಕಾರ ಅಕ್ಷರ ಮತ್ತು ಆರೋಗ್ಯದ ವಿಚಾರದಲ್ಲಿ ಭಾಳ ತಾತ್ಸಾರ ಭಾಳ ಮನಸ್ಸಿಗೆ ನೋವಾಗುತ್ತೆ, ಭಾಳ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಇವತ್ತು ನನಗೊಂದು ಅನಿಸ್ತದೆ, ಮಂತ್ರಿಗಳೇ, ಎಲ್ಲೋ ಒಂದು ಕಡೆ ನಮ್ಮ ಪ್ರೈವೇಟ್ ಶಾಲೆಯವರು ಸರ್ಕಾರಿ ಶಾಲೆಗಳಿಗೆ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಕಾರಿ ಶಾಲೆಯನ್ನು ಮುಗಿಸಿ ಈ ಪ್ರೈವೇಟ್ ಶಾಲೆಗಳು ಮೇಲಕ್ಕೆ ಹೋಗ್ತಾನೆ ಇದೆ. ಎಷ್ಟು ಪ್ರತಿ ವರ್ಷವೂ ಮುಚ್ತಾ ಇದ್ದಾವಲ್ಲ, ಯಾತಕ್ಕೆ? ಪ್ರತಿ ವರ್ಷವೂ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ಐ ಹೋಪ್ ದೇರ್ ಇಸ್ ಅನ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ರೂಲ್ ಏನೈತೆ ಅಂದ್ರೆ, ಒಂದು ನಿಮಿಷ, ಸರ್ಕಾರಿ ಶಾಲೆಗಳಿದ್ದಲ್ಲಿ ಸಮೀಪದಲ್ಲಿ ಪ್ರೈವೇಟ್ ಶಾಲೆಗಳು ಕೊಡಬಾರ್ದು ಅಂತ ಐತಿ. ಎಷ್ಟೋ ಜನ ಪಕ್ಕದಲ್ಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೊಡ್ತಾರೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗತಿ. ನೀವು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕದನ್ನು, ನಿಮ್ಮ ಅಧಿಕಾರಿಗಳು ಹೇಳಿ ಅದನ್ನು. ಹಾಗಾಗಿ ಏನೋ ಒಂಥರ ಕನೈವೆನ್ಸ್ ಬಿಟ್ವೀನ್ ದ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ದ ಗೌರ್ಮೆಂಟ್ ಸ್ಕೂಲ್. ದಯವಿಟ್ಟು ಇದೆಲ್ಲ ತಾವು ಭಾಳ ಗಂಭೀರವಾಗಿ ತೊಗೋಬೇಕು. ಕರೀರಿ ಒಂದು ಸರಿ ಬೇಕಾರಿ, ಯಾರು ಈ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ನಡೆಸಿರೋ ಅಂಥವ್ರು. ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಭಾಳ ಅಭಿಮಾನದಿಂದ ಹೇಳ್ತೀನಿ, ನಾನು ಆ ಇಲಾಖೆನ ಭಾಳ ಗಾಂಭೀರ್ಯವಾಗಿ ತೊಗೊಂಡು ಕೆಲಸ ಮಾಡಿದಂಥವು. ಸುಮಾರು 2 ವರ್ಷಗಳ ಕಾಲ, 2 ವರ್ಷಗಳು. ಪಾಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಪಾಪ ಮಠಾಧಿಪತಿಗಳೆಲ್ಲ ಸೇರಿ ನಮ್ಮನ್ನು ಅಲ್ಲಿಂದ ಬೇರೆ ಕಡೆ ಕಳಿಸ್ಬಿಟ್ಟದು. ಯಾಕೆಂದರೆ ಅವ್ರಿಗೇನು ತೊಂದರೆ ಆಗಲಿಲ್ಲ. ನಾವು ಸರ್ಕಾರದ ಕಾನೂನುಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಮಠಾಧಿಪತಿಗಳು, ಮುಲ್ಲಾಗಳು, ಚರ್ಚ್ಗಳು ಒಪ್ಪಲಿಲ್ಲ ಅದನ್ನು. ಹಾಗಾಗಿ ತಮಗೂ ಗೊತ್ತಿದೆ. ಹಾಗಾಗಿ ನಾನು ಸಭಾಪತಿಗಳೇ, ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಂಡು, ಈ ಸದನ ಆದಮೇಲೆ, ಇದೆಲ್ಲ ಆದಮೇಲೆ ಒಂದು ಸರಿ ಕರೆದು ಮಾತಾಡಿ, ಇಲ್ಲ ಕಾನ್ಫರೆನ್ಸ್ ಹಾಲಲ್ಲಿ ಕರೀರಿ ಎಲ್ಲರೂ. ಪ್ರತಾಪ್ ಶಿವನಾಯ್ಕ್, ಇನ್ನೊಂದು ಇದು ಒಂದು ಕೇಳಿ, ರೂಲ್ 72ದಲ್ಲಿ ಯಾರು ಕೇಳಿದ ಅವರಷ್ಟೇ ಕೇಳಬೇಕು. ಬಟ್ ಸಾರ್ವಜನಿಕದ ಭಾಳ ಮಹತ್ವದಿಂದ ಪರ್ಮಿಷನ್ ಕೊಡೋದು, ಶಾರ್ಟಾಗಿ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.